ಹೀಗೆ ಬೆಳ್ಳಂಬೆಳಗ್ಗೆ ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆಯುತ್ತಿರುವ ಭಕ್ತಾದಿಗಳು ಹರಿನಾಮ ಸ್ಮರಣೆ ಮಾಡುತ್ತಾ ಭಜನೆ ಕೀರ್ತನೆಗಳ ಮೂಲಕ ಭಕ್ತಿ ಭಾವದಿಂದ ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನು ಸುತ್ತುತ್ತಿರುವ ಭಕ್ತಾದಿಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮದ ತಪ್ಪಲಿನಲ್ಲಿ. ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿಧಾಮವನ್ನು ಪ್ರದಕ್ಷಿಣೆ ಹಾಕಿದರೆ ಕೈಲಾಸ ಪರ್ವತವನ್ನೇ ಪ್ರದಕ್ಷಿಣೆ ಮಾಡಿದಷ್ಟೇ ಶ್ರೇಷ್ಠ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಬೆಳಗಿನ ಜಾವ ಸಾವಿರಾರು ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸುಮಾರು 16 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಪಂಚಗಿರಿಗಳ ಸಾಲಿನಲ್ಲಿರುವ ನಂದಿಗಿರಿಧಾಮ ಪ್ರದಕ್ಷಿಣೆಗೆ ಮುಂದಾಗಿದ್ರು. ಪ್ರದಕ್ಷಿಣೆಗೂ ಮುನ್ನ ಭೋಗನಂದೀಶ್ವರನ ದರ್ಶನ ಪಡೆದರು. ನಂದಿ ಬೆಟ್ಟ ಅಂದರೆ ಇವತ್ತು ಎಲ್ಲರಿಗೂ ಸೆಂಟಿಮೆಂಟ್ ಇರೋಂಥದ್ದೇ. ವಿಶೇಷವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ 86 ವರ್ಷಗಳಿಂದ ಈ ಒಂದು ಗಿರಿ ಪ್ರದಕ್ಷಿಣೆ ಸಮಿತಿನೇ ನಡೆಸ್ಕೊಂಬರ್ತಾ ಇರೋಂಥದ್ದು. ಹಾಗಾಗಿ ವಿಶೇಷವಾಗಿ ಭಕ್ತಾದಿಗಳು ಆಷಾಢ ಮಾಸದ ಕಡೆ ಸೋಮವಾರ ಶಿವನ ಪ್ರಾರ್ಥನೆಯನ್ನು ಮಾಡಿ ನಂದೀಶ್ವರನ ದರ್ಶನವನ್ನು ಮಾಡಿ ನಂದಿ ಬೆಟ್ಟದ ಪ್ರದಕ್ಷಿಣೆ ಹಾಕೋಂಥದ್ದು. ನಾನು ಸಣ್ಣ ವಯಸ್ಸಿಂದ, ಯಾಕೆಂದರೆ ನಾನೇನು ಗಿರಿ ಪ್ರದಕ್ಷಿಣೆ ಬರ್ತಿದ್ದೆ ಅಂತೇನಿಲ್ಲ, ದೇವಸ್ಥಾನ ನನಗೆ ಚಿರಪರಿಚಿತ. ಪಕ್ಕದಲ್ಲಿರುವಂಥ ಯಲುವಳ್ಳಿಯಲ್ಲಿ ನಮ್ಮ ತಂದೆಯವರ ಅಕ್ಕ, ನಮ್ಮ ಸೋದರತ್ತೆ ಇದ್ದರು. ಹಾಗಾಗಿ ಮುಂಚೆಯಿಂದನೂ ದೇವಸ್ಥಾನ ತುಂಬ ಇಷ್ಟ ದೇವರು ನಮಗೂ. ದೇವರ ಆಶೀರ್ವಾದ, ನಾವು ಪಕ್ಕದಲ್ಲಿ ದೊಡ್ಡಬಳ್ಳಾಪುರಕ್ಕೆ ಶಾಸಕರಾದ್ಮೇಲೆ ಕಳೆದ 6 ವರ್ಷದಿಂದ ಸತತವಾಗಿ ಗಿರಿ ಪ್ರದಕ್ಷಿಣೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಹಾಗಾಗಿ ಭಕ್ತಾದಿಗಳು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆನೇ ಆಗ್ತಾಯಿದ್ದಾರೆ. ಎಲ್ರಿಗೂ ಶುಭ ಆಗಲಿ. ಶಿವನ ಆಶೀರ್ವಾದ, ನಂದೀಶ್ವರನ ಆಶೀರ್ವಾದ ಎಲ್ಲರ ಮೇಲಿರಲಿ. ವರ್ಷ ಏನು ಬರ ಆವರಿಸ್ಕೊಂಡಿದೆ, ನಮ್ಮ ಜಿಲ್ಲೆಗಳು ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಉತ್ತಮವಾದಂಥ ಮಳೆ ಆಗಲಿ, ರೈತರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೋರ್ಕೊಂಡು ಭಕ್ತಾದಿಗಳು ಇದೇ ರೀತಿ ಭಕ್ತಿಪೂರ್ವಕವಾಗಿ ದೇವರ ಒಂದು ಆಶೀರ್ವಾದವನ್ನು ಪಡೀಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ. ಇನ್ನು ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿಧಾಮ ಪ್ರದಕ್ಷಿಣೆಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಮುಂಜಾನೆ ತಂಪಾದ ವಾತಾವರಣದಲ್ಲಿ ಭಜನೆ, ಕೀರ್ತನೆ, ದೇವನಾಮ ಸ್ಮರಣೆ ಮೂಲಕ ಹೆಜ್ಜೆ ಹಾಕಿದ ಭಕ್ತಾದಿಗಳು ನಿರಾಯಾಸವಾಗಿ ಕಣಿವೆ ಬಸವಣ್ಣನಿಗೆ ಪೂಜೆ ಸಲ್ಲಿಸಿದ ಬಳಿಕ ಕೊಂಚ ಸಮಯ ಕಾಫಿ ಟೀ ಸವಿದು ಹಣ್ಣು ಹಂಪಲು ಸೇವಿಸಿ ಪುನಃ ಭೋಗನಂದೀಶ್ವರ ದೇವಸ್ಥಾನದ ಬಳಿ ಬಂದು ಶಿವನ ದರ್ಶನ ಪಡೆದು ತಮ್ಮೂರಿನತ್ತ ಹೆಜ್ಜೆ ಹಾಕಿದ್ರು. ನಮಸ್ತೆ, ನನ್ನ ಹೆಸರು ಆಶಾ ಅಂತ. ಇವತ್ತು ಆಷಾಢದ ಲಾಸ್ಟ್ನೇ ಸೋಮವಾರ ಆಗಿರೋದ್ರಿಂದ ನಂದಿ ಗಿರಿ ಪ್ರದಕ್ಷಿಣೆ ಅಂತ ಇದೆ. ನಾನೊಂದು 5 ಇಯರ್ಸಿಂದ ಬರ್ತಾಯಿದ್ದೀನಿ. ಈ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಯೋಗ ಭೋಗ ಎರಡೂ ಸಿಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಅದರಿಂದ ನಾನೀಗ ಒಂದು 5 ಇಯರ್ಸಿಂದ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. 15ರಿಂದ ಒಂದು 20,000 ಜನ ಇದ್ದಾರೆ. ಒಂದು 16 ಕಿಲೋಮೀಟರ್ಸ್ ಇದೆ. ನಾವು ಇನ್ನೊಂದು 5 ಕಿಲೋಮೀಟರ್ಸ್ ಮಾಡಬೇಕಾಗಿದೆ. ಈ ರೀತಿ ಮಾಡೋದ್ರಿಂದ ಎಷ್ಟು ದೇವರು ನಿಮಗೆ ಅನ್ಕೊಂತ ಅದೇ ಯೋಗ ಭೋಗ ಎರಡೂ ಸಿಗುತ್ತೆ ಅಂತ ಹೇಳಿದಾರಲ್ವಾ, ಅದರಿಂದ ಮಾಡ್ತಾ ಇದ್ದೀವಿ. ಯಾರ ಜೊತೆ ಬಂದಿದ್ದೀರಾ?
ನಾವು ಫ್ಯಾಮಿಲಿ ಗಂಡ ಮಗಳು ಜೊತೆ ಬಂದಿದ್ದೀವಿ. 5 ವರ್ಷಗಳಿಂದ ಸತತವಾಗಿ ಮಾಡ್ತಾ ಹಾಂ 5 ವರ್ಷದಿಂದ ಸತತವಾಗಿ ಮಾಡ್ತಾ ಇದ್ದೀವಿ. ದೇವ್ರು ನಿಮ್ಗೆ ಕಾಪಾಡ್ಕೊಂಡು ಬರ್ತೀವಿ. ಹಾಂ ಒಳ್ಳೇದಾಗಿದೆ, ನಮಗೆಲ್ಲ ಒಳ್ಳೇದಾಗಿದೆ. ಬಿಂದು ಅಂತ ನಾವು ಬೆಂಗಳೂರಿಂದ ಯಲಹಂಕದಿಂದ ಬಂದಿದ್ದೀವಿ. ನಾವು ರಿಟೈರ್ಡ್ ಪ್ರೊಫೆಸರ್ಸು, ಇವರು ರಿಟೈರ್ಡ್ ಸೈಂಟಿಸ್ಟು. ನಮ್ಮ ಮಂದೆಯವರು ಭೋಗನಂದೀಶ್ವರ ಸ್ವಾಮಿ. ನಾವು ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲ ಬಂದಿದ್ದೀವಿ. ನಮ್ಮ ಸನಾತನ ಧರ್ಮನ ನಾವು ಮುಂದೆ ಥರದಲ್ಲೇ ನಾವು ಪ್ರಚಾರಿಸದಿದ್ದರೆ ಮತ್ತು ಹೇಗೆ ಉಳಿಯುತ್ತೆ? ಬೇರೆ ಧರ್ಮಗಳು ಮಾತ್ರ ಬರುತ್ತೆ ಅಂತ ಹೇಳ್ತೀವಿ, ಆದರೆ ನಮ್ಮ ಧರ್ಮಕ್ಕೆ ನಾವೇ ಬರಬೇಕು. ಸೊ ಅದಕ್ಕೋಸ್ಕರ ನಾವು ಹೇಗೆ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಸೇವಾ ಮನೋಭಾವ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದು 2ನೇ ವರ್ಷ ನಾನು ಬರ್ತಿದ್ದು. ಲಾಸ್ಟ್ ಇಯರ್ ಬಂದಾಗ ನಂಗೆ ತುಂಬ ಖುಷಿ ಆಯಿತು. ನಮ್ಮ ಇದು ಹಿಂದೂ ಧರ್ಮನ ಈ ಥರ ಒಂದು ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ನನಗೆ ಭಾಳ ಖುಷಿ ಆಯಿತು. ಅದಕ್ಕೆ ನಾನು ನಮ್ಮ ಫ್ಯಾಮಿಲಿ, ಇವರೆಲ್ಲ ನಮ್ಮ ಫ್ಯಾಮಿಲಿನವರು, ಎಲ್ಲರನ್ನೂ ಈ ಸತಿ ಬನ್ನಿ ನಮ್ಮದು ನಂದಿ ದೇವಸ್ಥಾನದಲ್ಲಿ 85 ವರ್ಷದಿಂದ ನಡೀತಿದೆ. ಗೊತ್ತೇ ಇರಲಿಲ್ಲ ನಮಗೆ, ಇದು ಸರಿಯಾಗಿ ಅಡ್ವರ್ಟೈಸ್ಮೆಂಟು ಆಗಿರಲಿಲ್ಲ, ನಮಗೆ ತಿಳಿದೇ ಇರಲಿಲ್ಲ. ಬಟ್ ಹೇಗೋ ಹಿಂಗೋ ಒಬ್ಬರು ಕಸಿನ್ ಮಂಚನಹಳ್ಳಿಲಿರೋರು ಹೇಳಿದ್ರು ನಮಗೆ. ಅದರಿಂದ ನಮಗೆಲ್ಲ ಭಾಳ ಖುಷಿಯಾಗಿ ನಮ್ಮ ಶಿವನಿಗೆ ಈ ಥರ ಒಂದು ಪ್ರದಕ್ಷಿಣೆ ಹಾಕಿ ನಮ್ಮ ಕರ್ನಾಟಕದಲ್ಲೇ ಮಾಡ್ಬೋದು, ಬೇರೆ ಬೇರೆ ರಾಜ್ಯಕ್ಕೆ ಯಾಕೆ ಹೋಗಬೇಕು? ನಮ್ಮ ರಾಜ್ಯದಲ್ಲೇ ಇರಬೇಕಾದ್ರೆ ಇಂಥ ಪ್ರದಕ್ಷಿಣೆ ಮಾಡೋದು, ಈ ಥರ ಪರಿಕ್ರಮ ಮಾಡೋದಕ್ಕೆ ಇದಕ್ಕಿಂತ ಸೌಭಾಗ್ಯ ಬೇರೆ ಇಲ್ಲ ಅಂತ ನನಗನ್ನಿಸ್ತು. ಫ್ಯಾಮಿಲಿ ಜೊತೆ ಆಯಿತು, ಎಲ್ಲ ಕಸಿನ್ಸು ಎಲ್ಲರೂ ಒಂಥರ. ನನ್ನ ಹೆಸರು ಶಿಶಿರ ಅಂತ. ಇದು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ನಾನು. ಲಾಸ್ಟ್ ಇಯರ್ ನಮ್ಮ ಅಪ್ಪ ಅಮ್ಮ ಬಂದಿದ್ದರು ಇದು ವಾಕ್ ಮಾಡೋದಕ್ಕೆ. ಸೊ ನಾನು ಈ ಸತಿ ಟ್ರೈ ಮಾಡೋಣ ಏನಿರುತ್ತೆ ಅಂತ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ. ಇಲ್ಲಿ 17.5 ಕಿಲೋಮೀಟರ್ಸ್ ನಡಿಬೇಕು. ಇಲ್ಲಿ ವ್ಯೂಸ್ ಆಫ್ ದ ಮೌಂಟೇನು, ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಶಾಂತವಾಗಿದೆ. ಎಸ್ಪೆಷಲಿ ಮಾರ್ನಿಂಗ್ 6:30 to 7:30 ಬಂದಾಗ ತುಂಬ ತಣ್ಣಗಿತ್ತು. ಒಂಥರ ಮೆಡಿಟೇಷನ್ ಥರ ಲಾಂಗಾಗಿ ಒಂದೇ ಸಮ ವಾಕ್ ಮಾಡ್ಕೊಂಡು ಹೋಗೋದು, ಈ ಥರ ಚಾನ್ಸ್ ಸಿಗಲ್ಲ ನಮಗೆ ಸಿಟಿನಲ್ಲಿದ್ದಾಗ. ಸೊ ಇಲ್ಲಿ ಅದನ್ನು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಒಟ್ಟಿನಲ್ಲಿ ಪ್ರತಿ ವೀಕೆಂಡ್ನಲ್ಲಿ ಪ್ರವಾಸಿಗರಿಂದ ತುಂಬಿರುತ್ತಿದ್ದ ನಂದಿಗಿರಿಧಾಮ ಇಂದು ಭಕ್ತಾದಿಗಳಿಂದ ತುಂಬಿ ತುಳುಕುತ್ತಿದೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ನಂದಿಗಿರಿಧಾಮವನ್ನು ಸುತ್ತುವ ಮೂಲಕ 16 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಸಾವಿರಾರು ಮಂದಿ ಭಕ್ತರು ಶಿವಭಕ್ತಿ ಮೆರೆದಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.